ನಮಸ್ಕಾರ.
ಶ್ರೀಯುತ ಭಾಸ್ಕರ್ ದೈಮಯ್ಯನವರು ಉಪಸ್ಥಿತರಿದ್ದಾರೆ. ಶ್ರೀಯುತರು ಕಳೆದ 15 ವರ್ಷಗಳಿಂದ ಶಿರಾಲಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ, ಈಗ ಪಂಚಾಯತ್ನ ಅಧ್ಯಕ್ಷರಾಗಿ, ಯುಗಾದಿ ಸಮಿತಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರ ಅಧ್ಯಕ್ಷರಾದ ಶ್ರೀ RK ನಾಯ್ಕರವರು ಉಪಸ್ಥಿತರಿದ್ದಾರೆ. ಶ್ರೀಯುತರು ಶ್ರೀ ಹಾದಿಮಾಸ್ತಿ ದೇವಸ್ಥಾನದ ಅಧ್ಯಕ್ಷರು, ಶ್ರೀ ಹಳೆಕೋಟೆ ಹನುಮಂತ ದೇವಸ್ಥಾನದ ಅಧ್ಯಕ್ಷರು. ಈ ಹಿಂದೆ ಅನೇಕ ಧಾರ್ಮಿಕ ಚಟುವಟಿಕೆಗಳಲ್ಲಿ, ಸಾಮಾಜಿಕ ಚಟುವಟಿಕೆಗಳಲ್ಲಿ, ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಪ್ರಸ್ತುತ ಯುಗಾದಿ ಉತ್ಸವ ಸಮಿತಿಯ ಗೌರವಾಧ್ಯಕ್ಷರಾಗಿ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದಾರೆ. ಇವರಿಗೂ ಸಹ ಯುಗಾದಿ ಉತ್ಸವ ಸಮಿತಿಯಿಂದ ಸ್ವಾಗತವನ್ನು ಕೋರುತ್ತೇನೆ. ಮುಖ್ಯ ವಕ್ತಾರರಾದ ಶ್ರೀ ಪ್ರಕಾಶ್ ಮಲ್ಪೆ ಅವರು ಉಪಸ್ಥಿತರಿದ್ದಾರೆ. ಖ್ಯಾತ ಲೇಖಕರು, ಅಂಕಣಕಾರರು. ಸುಮಾರು 5,000 ಪದವಿ ವಿದ್ಯಾರ್ಥಿಗಳಿಗೆ ಪೂರ್ತಿ ವಂದೇ ಮಾತರಂ ಹಾಡಿಸಿ 2 ವಿಶ್ವ ದಾಖಲೆಗಳನ್ನು ತನ್ನದಾಗಿಸಿಕೊಂಡ ಸಂವೇದನಾ ಫೌಂಡೇಶನ್ನ ಸಂಸ್ಥಾಪಕರು. ದುರ್ಗಾ ಪರಮೇಶ್ವರಿಯನ್ನು ಸ್ಮರಿಸುತ್ತಾ ಯುಗಾದಿ ಉತ್ಸವಕ್ಕೆ ಆಗಮಿಸಿರುವ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯವನ್ನು ಹೇಳಲು ಬಯಸುತ್ತೇನೆ. ಮೊಟ್ಟ ಮೊದಲಿಗೆ ಆಂಜನೇಯ ಸ್ವಾಮಿಯನ್ನು ನೆನೆಯುತ್ತಾ ಈ ಒಂದು ಉತ್ಸವಕ್ಕೆ ಶ್ರೀದೇವರ ಆಶೀರ್ವಾದವನ್ನು ಈ ಹಿಂದೆ ನಾವು ನಮ್ಮ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಕೋರಿದ್ವಿ. ಸ್ಥಳೀಯ ಅಮ್ಮನವರಾದ ಹಾದಿಮಾಸ್ತಿ ಅಮ್ಮನವರನ್ನು ಕೂಡ ನಮಿಸುತ್ತಾ ಇವತ್ತಿನ ವೇದಿಕೆಯಲ್ಲಿ ಉಪಸ್ಥಿತರಿದ್ದಂತಹ ನನ್ನ ಸ್ನೇಹಿತರು ಹಾಗೂ ಪಂಚಾಯತ್ ಅಧ್ಯಕ್ಷರು ಹೌದು, ಈ ಒಂದು ಉತ್ಸವದ ಸಮಿತಿಯ ಅಧ್ಯಕ್ಷರು ಹೌದು, ಸಭಾಧ್ಯಕ್ಷರು ಹೌದು, 3 ಅಧ್ಯಕ್ಷ ಸ್ಥಾನವನ್ನು ಇಟ್ಟುಕೊಂಡು ಈ ಒಂದು ಸ್ಥಳದಲ್ಲಿ ಕುಂತಿದ್ದೀರಾ. ಭಾಸ್ಕರ್ ದೈಮನಿಯವರೇ ಹಾಗೂ ಇನ್ನೊಬ್ಬ ನನ್ನ ಆತ್ಮೀಯ ಸ್ನೇಹಿತರು, ಈ ಒಂದು ಯುಗಾದಿ ಉತ್ಸವದ ಗೌರವಾಧ್ಯಕ್ಷರಾದ ದೇವಿದಾಸ್ ಮಹಾಲೆಯವರೇ. ಯಾಕೆ ಕೇಳಿದ್ರೆ ಯಾವುದೇ ಉತ್ಸವ ಬಂದಾಗ ಇವರು ಇದ್ದರೆ ಒಂದು ಮೇನ್ ಪಿಲ್ಲರ್ ಇದ್ದಾಗ ಯಾವುದಕ್ಕೂ ಕೂಡ ಧೈರ್ಯವನ್ನು ತುಂಬುವವರು. ಹಣಕಾಸಿನಲ್ಲಿರಲಿ, ಓಡಾಟದಲ್ಲಿರಲಿ, ಎಲ್ಲದರಲ್ಲೂ ಕೂಡ ಅವರು ಎತ್ತಿದ ಕೈ. ಹಾಗೆ ಇವತ್ತಿನ ಈ ಯುಗಾದಿ ಉತ್ಸವದ ಮಹತ್ವವನ್ನು ತಿಳಿಸಲಿಕ್ಕೆ ನಮ್ಮ ಮುಖ್ಯ ವಕ್ತಾರರಾಗಿ ಪ್ರಕಾಶ್ ಮಲ್ಪೆ ಅವರು ಬಂದಿದ್ದಾರೆ. ಬಹುಶಃ ಅವರಿಗೆ ವೇಳೆ ಆಗಿದೆ ಅಂಥೇಳಿ ನಮಗೆ ಅರಿವಾಗಿದೆ. ನಾವು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಯಾಕೆ ಕೇಳಿದ್ರೆ ವಿಶೇಷವಾದ ಅವರ ಮಾತನ್ನು ಕೇಳಲಿಕ್ಕೆ ನಾವು ಉತ್ಸುಕರಾಗಿದ್ದೇವೆ. ಆದರೂ ಕೂಡ ಒಂದು ಸಂಪ್ರದಾಯದಂತೆ 1-2 ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಂ ಶ್ರೀ ಗುರುವೇ ನಮಃ. ದೇವೀಂ ಸಜ್ಜನಪಾಲಿನೀಂ ಭಯಹರೀಂ ಲೋಕಕಲ್ಯಾಣಕಾರಿಣೀಂ ಶಿರಾಲಿ ಸಂಸ್ಥಾನಾಧೀಶ್ವರೀಂ ಜಟಮಾಸ್ತಿಂ ನಮೋಸ್ತುತೆ. ನಮ್ಮ ಹೆಮ್ಮೆಯ ಶಿರಾಲಿಯ ಈ ಸ್ಥಳದ ದೇವತೆಯಾಗಿರುವ ಶ್ರೀ ಜಟಮಾಸ್ತಿ ಅಮ್ಮನವರಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳು. ಅಂತೆಯೇ ಇಲ್ಲಿ ಸೇರಿರುವ ಎಲ್ಲ ಮಹನೀಯರುಗಳಿಗೆ ಈ ಶುಭ ವಿಶ್ವಾವಸು ಸಂವತ್ಸರದಲ್ಲಿ ಹೃತ್ಪೂರ್ವಕ ನಮಸ್ಕಾರಗಳು. ಯಥಾ ಭಾವಂ ತಥಾ ಪೂರ್ಣಂ, ಪೂರ್ಣಭಾವಂ ಸುರೇಶ್ವರಃ, ಅನಂತಾನಂತ ಪೂರ್ಣಸ್ಯ ಭಾವಪೂರ್ಣಂ ನಮಾಮ್ಯಹಂ. ಏನೂ ಇಲ್ಲ ಎನ್ನುವವರಿಗೆ ಏನೂ ಇಲ್ಲದೇ ಇರುವಂಥ, ಎಲ್ಲವೂ ನೀನೇ ಎನ್ನುವವರಿಗೆ ಎಲ್ಲವೂ ಆಗಿರುವ ಅನಂತಾನಂತ ಪೂರ್ಣನಾಗಿರುವ ಭಗವಂತನನ್ನು ಭಾವಪೂರ್ಣವಾಗಿ ನಮಸ್ಕರಿಸುತ್ತಾ ಈ ವಿಶ್ವಾವಸು ಎನ್ನುವ ಹೆಸರಿನ ಈ ನೂತನ ಸಂವತ್ಸರವನ್ನು ಸ್ವಾಗತಿಸಿ ಈ ವರ್ಷದ ಪಂಚಾಂಗವನ್ನು ನಾವೆಲ್ಲ ಶ್ರವಣ ಮಾಡುವ. ಚೈತ್ರ ಶುದ್ಧ ಪ್ರತಿಪದೆಯಾದಂಥ ಇಂದು ಸ್ವಸ್ತಿ ಶ್ರೀ ಶಾಲಿವಾಹನ ಶಕ 1947 ಮುಗಿದು 1948 ಪ್ರಾರಂಭವಾಗಿದೆ. ಕಾಳಿಕಾ ಮಾತೆಯ ವರಪುತ್ರನಾದಂಥ ರಾಜ ವಿಕ್ರಮನು ಸಾಮಾಜಿಕ ನ್ಯಾಯ ನೀಡುವಲ್ಲಿ ಮಾಡಿದ ತಪ್ಪಿನಿಂದಾಗಿ ನೊಂದಂಥ ಶಾಲಿವಾಹನ ಎನ್ನುವ 14 ವರ್ಷದ ಬಾಲಕ ವಿಕ್ರಮನನ್ನು ಯುದ್ಧದಲ್ಲಿ ಸೋಲಿಸುವುದರ ಮೂಲಕ ಶಾಲಿವಾಹನ ಶಕೆ ಪ್ರಾರಂಭವಾಯಿತು. ಸೇನಾಧಿಪತಿ ಶನಿ, ಪರಿಣಾಮ ಸೈನ್ಯಕ್ಕೆ ಒಳ್ಳೆಯ ಸೈನಿಕರ ಕೊರತೆ.
ಸೈನ್ಯವನ್ನು ನಡೆಸುವವರು ಧರ್ಮಹೀನರಾಗಿ ಮಾನವೀಯತೆಯನ್ನು ಮರೆಯುತ್ತಾರೆ. ಈ ವರ್ಷದ ಸಸ್ಯಾಧಿಪತಿ ಬುಧ, ಪರಿಣಾಮ ಒಳ್ಳೆಯ ರೀತಿ ಮಳೆ ಬಂದು ಸಮೃದ್ಧವಾದಂಥ ಬೆಳೆ ಬೆಳೆಯುತ್ತದೆ. ಈ ವರ್ಷದ ಧಾನ್ಯಾಧಿಪತಿ ಚಂದ್ರ, ಪರಿಣಾಮ ಹೆಚ್ಚಿನ ವ್ಯಾಪಾರ ವಹಿವಾಟು ನಡೆದು ಸರ್ಕಾರದ ಬೊಕ್ಕಸಕ್ಕೆ ಹೆಚ್ಚಿನ ಹಣ ಬರುತ್ತದೆ. ಜನರಿಗೆ ಸರ್ಕಾರದಿಂದ ಹೆಚ್ಚಿನ ಅನುಕೂಲ ಸಿಗಬಹುದು. ಈ ವರ್ಷದ ರಸಾಧಿಪತಿ ಶುಕ್ರ, ಪರಿಣಾಮ ಕೆಲವು ಕಡೆ ವಿಪರೀತ ಮಳೆ ಬೆಳೆ ಆಗಿ ಜನರ ಅಭಿವೃದ್ಧಿ ಆಗಿ ಸಂಸಾರ ಸುಖವಾಗಿ ಇರುತ್ತದೆ. ಈ ವಿಶ್ವಾವಸು ಸಂವತ್ಸರ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ನಮಸ್ಕಾರ. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನಿ ಬ್ರಹ್ಮ ರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರೇ, ಸಜ್ಜನ ಸಮಾಜ ಬಂಧುಗಳೇ, ಶ್ರದ್ಧೆಯ ಮಾತಾ ಭಗಿನಿಯರೇ, ಯುಗಾದಿ ಅಂತಂದರೆ ಹೊಸ ವರ್ಷ ಅಂತ ಇದಕ್ಕೆ ಯಾರೇ ಹೇಳಬೇಕು ಅಂತಿಲ್ಲ. ಒಂದು ಸಣ್ಣ ಪ್ರಜ್ಞೆ ಇದ್ದವರು ಕೂಡ ಮನೆಯಿಂದ ಹೊರಗೆ ಬಂದು ನೋಡಿದಾಗ ಗಿಡ ಮರಗಳು ತಮ್ಮ ಹೊಸ ಚಿಗುರಿನೊಂದಿಗೆ ಸ್ವಾಗತ ಕೋರುತ್ತಾ ಹೇಳುತ್ತೆ ಹೊಸ ವರ್ಷ ಬಂದಿದೆ ಅಂತ. ಆ ಮರಗಳಲ್ಲಿರುವಂತಹ ಹೂವು ಹಣ್ಣುಗಳು ಹೇಳುತ್ತವೆ ಹೊಸ ವರ್ಷ ಬಂದಿದೆ ಅಂತ. ಆ ಚಿಗುರು ಹೂವು ಹಣ್ಣುಗಳನ್ನು ನೋಡಿ ಸಂತಸದಿಂದ ನಲಿಯುವಂತಹ ಪ್ರಾಣಿ ಪಕ್ಷಿಗಳು ಹೇಳ್ತಾ ಇರ್ತವೆ ಹೊಸ ವರ್ಷ ಬಂದಿದೆ ಅಂತ. ಪ್ರಕೃತಿಗೆ ಹೊಸ ವರ್ಷ ಬಂದಾಗ ನಮಗದು ಹೊಸ ವರ್ಷ. ಯಾಕೆಂದ್ರೆ ನಾವು ಪ್ರಕೃತಿಗಿಂತ ಯಾರೋ ದೊಡ್ಡವರಲ್ಲ. ಆರಂಭವಾಗುವುದು ಕೂಡ ಇವತ್ತಿಡೀ ಭೂಮಾತೆ ಆಕೆ ಸಸ್ಯ ಶ್ಯಾಮಲೆಯಾಗಿ ಹಸಿರಿನ ಉಡುಗೆಯನ್ನು ತೊಟ್ಟು ನಿಂತಾಗ ಅದು ನಮಗೆಲ್ಲರಿಗೂ ಹೊಸ ವರ್ಷ. ಅಲ್ಲಿಂದ ಆರಂಭ ಆಗುತ್ತೆ ನಮ್ಮ ಹಬ್ಬಗಳು. ಇನ್ನು ಸ್ವಲ್ಪ ದಿನ ಕಳೆದರೆ ರಾಮನವಮಿ, ಅದು ಒಂದಷ್ಟು ದಿನ ಕಳೆದ್ರೆ ಇಡೀ ಸಂಜೀವಿನಿಯನ್ನು ಹೊತ್ತು ತರ್ತಾನೆ ಆಂಜನೇಯ. ಸಂಜೀವಿನಿಯನ್ನು ಹೊತ್ತು ತರ್ತಾನೆ. ಮಾತ್ರವಲ್ಲ, ಕೆಲಸ ಮುಗಿದ ನಂತರ ವಾಪಸ್ ಅದನ್ನು ಅಲ್ಲಿಯೇ ಇಟ್ಟು ಬರಬೇಕು. ಆ ಪರ್ವತವನ್ನು ಹಾಗೆ ವಾಪಸ್ ಇಟ್ಟು ಬರ್ತಾನೆ. ಅಂದರೆ ಪ್ರಕೃತಿಗೆ ಕೊಂಚವೂ ಘಾಸಿ ಆಗಬಾರದು ಅನ್ನೋ ಉದ್ದೇಶದಿಂದ ಪ್ರಕೃತಿಯ ರಕ್ಷಣೆ ಮಾಡಿದಂತ ಹನುಮನಿಗೋಸ್ಕರ ಹನುಮ ಜಯಂತಿ.